ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ. ನೋಡ್ರಿ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇನ್ನು ಬೆಳಕರ್ದಿಲ್ಲ ನೋಡ್ರಿ. ಟೈಮ್ ಎಷ್ಟೈತೆ ಅಂತ ನೋಡೋಣ. ನಮ್ಮ ಕರಿಯವಿನ ಮಕ್ಕಂದಾಳ್ರಿ ಸಮು ಆಯ್ತಾ. ಇಷ್ಟ ಆಗೈತೆ ನೋಡ್ರಿ ಟೈಮ್. ಸಿದ್ದು ಏಯ್ ನೀರಲ್ಲಿಗೆ ಬೆಂಕಿ ಮಾಡ್ಯಾರ. ಆಲೂಗಡ್ಡೆ ಕುದಿಯಕ್ಕೆ ಹಾಕ್ಯಾರ ನೋಡ್ರಿ ನಮ್ಮ ಯಜಮಾನ್ರಿ. ಆಲೂಗಡ್ಡೆ ಎಷ್ಟು ಹಾಕಿರಿ? ಎಷ್ಟು ಗಂಟೆಗೆ ಎದ್ದೈತಿ? 6 ಗಂಟೆಗೆ. ಕೆಲಸ ಎಲ್ಲ ಐತ್ರಿ. ರಾತ್ರಿ ಬೇಸರದಾಗ ಇರುತ್ತಾ ಇಲ್ಲಿದ ಅಲ್ಲೇ ಬಿಟ್ಟು ಮಕ್ಕೊಂಬಿಡ್ತೀವಿ. ಆದ್ರೆ ಎಷ್ಟು ಗಂಟೆಗೆ ಎದ್ದಿದ್ದಿ? 4 ಗಂಟೆಗೆ ನೋಡ್ರಿ. ಸೋಮು ಯಾವ ಅವ್ರನ್ನ ಒಂದು ವಿಡಿಯೋದ ಕೆಲಸ ಇತ್ತು, ಕೆಲಸ ಮಾಡಿ ಇಷ್ಟೈತಿ ಅಂತಾನೆ ವಿಡಿಯೋ ಅಪ್ಲೋಡ್ ಆಗಕ್ಕೆ ಇಡ್ಬೇಕು. ಈಗ ಇಟ್ಟು ಅಷ್ಟು ಮಾಡಿ ಇವತ್ತು ಹೆಂಗೆ ಪಲಾವ್ ಮಾಡಲಿ ಹಂಗೆ ಮಾಡಲಿ. ಈಗ ಅವರು ಕರಿ ಕೆಲಸ ಐತ್ರಿ ಅವ್ರದ್ದು. ಈಗ ಹೋದಾರ ಮಕ್ಕಳಿಗೆ 7 ಗಂಟೆಗೆ ಬರ್ತಾರೆ ಮನೆಗೆ. ಓಕೆನಾ? ಇಲ್ಲ ಇವತ್ತು ನೋಡ್ರಿ ನಮ್ಮನೆ ಹೆಂಗೈತಿ. ನೀರಂತರೂ ಒಂದು ಹನಿ ಬಂದಿಲ್ಲ ಅಲ್ಲ ರೀ. ನೀರಿಂದ ಏನೋ ಚಿಂತೆ ಬಿದ್ದಂಗೆ ಆಗ್ಬಿಟ್ಟೈತೆ ನನಗೆ. ನೀರಿಂದ ಚಿಂತೆ ಬಿದ್ದಂಗೆ ಆಗೈತೆ ನೋಡ್ರಿ. ಓಕೆ ರೀ ಫ್ರೆಂಡ್ಸ, ನಿಮ್ಗೆ ಆಮೇಲೆ ಸಿಗ್ತೀವಿ ರೀ ನಾವು. ಹೊರಗ ಒಂಟಿ ಬಂದವು. ಎರಡು ಬಂದವ್ರಿ. ಎರಡು ದೊಡ್ಡವನ್ನದ ಹೋಗು ಒಂಟಿ 20 ರೂಪಾಯಿ ಅಂತ ಒಂದು ಹುಡುಗರಿಗೆ ಅಲ್ಲ. ಇದು ಅಡ್ಡನೇ ಇದೆ, ಹಿಂಗೆ ಮಾಡೋದು ಹೀಗೆ. ಈ ಯಾರು ಬಂತಡಿ ಉದ್ದು ಮಾಡಿಲ್ಲ. ಒಂಟಿ ಬಂದಾವ ನೋಡ್ರಿ ನಮ್ಮೂರಾಗ. ಅತ್ತೆ ನೀನು ಅತ್ತೆ ಬರ್ಲಿ ತರ್ಕ ನೋಡ್ರಿ. ಈಗ ಇವತ್ತು ನಮ್ಮ ಮನ್ಯಾಗ ನೀರು ಬಂದವ್ರಿ. ನಮ್ಮ ಮಮ್ಮಿಯಾರ ಎಲ್ಲ ನೀರನ್ನು ತುಂಬ್ಸಕ್ತಾರೆ ನೋಡ್ರಿ. ಆ ಕಡೆ ಎಲ್ಲ ತುಂಬ್ಸ್ಯಾರಿ. ಈಗ ಇವಿಷ್ಟು ಸಾಮಾನುಗಳೆಲ್ಲ ಅದಾವೆ, ಇವನು ತುಂಬಿಸ್ಬೇಕ್ರಿ. ಬರೀ ಒಳಗೆ ಹೋಗೋಣ. ಇವು ಎಲ್ಲ ತುಂಬಿಸ್ಬೇಕು ನೋಡ್ರಿ. ಗ್ಯಾಸಿನ ಕಟ್ಟಿ ಮ್ಯಾಗ ಮತ್ತು ಇವನ್ನೆಲ್ಲ ತುಂಬಿಸ್ಬೇಕು ನೋಡ್ರಿ. ಪಾತ್ರೆ ಅಂತೂ ಈಗ ಎಲ್ಲನೂ ತಿಕ್ಕಿ ಇಟ್ಟಾರಿ ನಮ್ಮ ಮಮ್ಮಿಯಾರು. ಗ್ಯಾಸ್ ಇಲ್ಲೇ ಐತ್ರಿ. ನಮ್ಮ ಅಪ್ಪಾಜಿಯರಿನ್ನ ಊಟಕ್ಕೆ ಬಂದಿಲ್ರಿ, ಈಗ ಬರ್ತಾರ ನೋಡ್ರಿ.
ಇಲ್ಲೇ ಹೊರಗೆ ತುಂಬ್ಸಂದು ಆಮೇಲೆ ಅಡ್ಗೆ ಮನೆಗೆ ಹೋಕ್ಕಿವ್ರಿ. ನೋಡ್ರಿ ಈಗ ಟೈಮು 4:55 ಆಗೈತ್ರಿ ಸಾಯಂಕಾಲ. ನಾವು ನೀರು ಎಲ್ಲ ತುಂಬಿವ್ರಿ ಈಗ ಒಳಗೆ ಕುಡಿಯೋ ನೀರು ನೋಡ್ರಿ ಅಷ್ಟು ಎಲ್ಲ ನಾವು ಒಮ್ಮೆಯಾರು ತುಂಬ್ಯಾರಿ. ಬರೀ ಹೊರಗೆ ಹೋಗೋಣ. ಇಲ್ಲೇನು ತುಂಬ್ಯಾರಿ ಬಕೆಟು ಡಬ್ಬಿ ಅವನ್ನೆಲ್ಲ ತುಂಬ್ಯಾರಿ. ಈಗ ಇಲ್ಲಿನೂ ಹೊರಗೆ ಎಲ್ಲ ತುಂಬ್ಯಾರ ನೋಡ್ರಿ. ಹೋದ ಸರಿ ಎಷ್ಟು 9 ದಿನಕ್ಕೆ ನೀರು ಬಂದವ್ರಿ ನಮ್ಮ ಮನ್ಯಾಗ. 9 ದಿನಕ್ಕೆ ಬಂದಾವ ನೋಡಿ ನೀರು. ಅದಕ್ಕೆ ನೋಡ್ರಿ ಮಮ್ಮಿಯಾರು ಇದು ಅಡ್ಗೆ ಮಾಡೋ ಬುಗಣಿ ಎಲ್ಲ ತುಂಬಿಟ್ಬಿಟ್ರಿ. ಪುಟ್ಟಿ ಬಕೆಟ್ ಎಲ್ಲ ತುಂಬ್ಯಾರ ನೋಡ್ರಿ. ನೋಡ್ರಿ ಬಿಸಿಲು ಇನ್ನೂ ಎಷ್ಟೈತ್ರಿ ಬಿಸಿಲು. ನಮ್ಮ ತಮ್ಮ ಬಂದನ್ರಿ, ನಮ್ಮ ಅಕ್ಕಿನ ಬಂದಿಲ್ಲ. ಕರಿತಾಳೆ. ಈ ಡಬ್ಬಿನ ಎಲ್ಲಾನು ತುಂಬಿಟ್ಟು. ಮಾಮ್ ಏನು ಮಾಡ್ತಿದ್ದೀಯಾ? ಕಾರ್ಬೇಳೆ. ಏನೇನು ಹೆಸರು ಇಡ್ತಿ ಮಮ್ಮಿ ನೀ ಸಾಂಬಾರ್ಗೆ? ಸಾಂಬಾರು, ಕಾರ್ಬೇಳಿ, ಕರಿಬೇಳಿ ಇಂಥದ ಇಡು. ನಾವು ಕಾರ್ಬೇಳೆ ಅಂತೀವಿ. ಬೇಳೆ ಕುದಿಸಿನೀಗ ನೋಡ್ರಿ ಫ್ರೆಂಡ್ಸ, ಮುಂಜಾನೆ ಇಷ್ಟು ಪಲಾವ್ ಇತ್ತು. ಎಷ್ಟು ಒಂದಿಷ್ಟು ಇತ್ತು. ಇಷ್ಟ ಪಲಾವು ಉಂಡಾಕಿ ಒಳ್ಳೆ ಪಡ್ಡಿತ್ತು ರೀ. ನನಗೆ ಹೋಗ್ಲಿಲ್ಲ ಅವು ಪಡ್ಡು ತಿಂದಿಲ್ಲ ಅಷ್ಟಾಗಂತನ. ಆದ್ರೂ ಊಟಿಲ್ಲ ಅಷ್ಟ ಬರೀ ಕೆಲಸನ. ನೀರು ತುಂಬದಾಗಿತ್ತು, ನೀರು ಸಣ್ಣ ಬರಾಕತ್ತೇವ್ರಿ ಅವು. ಅದ್ರಾಗ ಅಷ್ಟು ನೀರು ತುಂಬಿಸಿವಿ. 9 ದಿನಕ್ಕೆ ಬಂದವ್ರಿ ನೀರು ತುಂಬಿಸಿನಿ. ಈಗ ಹಚ್ಚಿಕ್ರೆ ಅನ್ನ ರೆಡಿ ಆಗೈತಿ. ರೊಟ್ಟಿ ಅದಾವ್ರಿ. ಇನ್ನೊಂದು ದಿವಸ ರೊಟ್ಟಿ ಅದಾವು. ರೊಟ್ಟಿ ಕಾರ್ಬೇಳಿ ಹಾಕ್ಯಂದು ಊಟ ಮಾಡಿಬಿಡೋದು ನೋಡ್ರಿ. ನಾ ಸೌಮ್ಯ ಬಂದಿಡ್ರಿ, ಸಿದ್ದು ಬಂದಾನ. ಸೌಮ್ಯನ ಬಂದಿಲ್ಲ ಸಾಲಿದ್ರ. ನಿಮಗೆ ಬಂದ್ಮೇಲೆ ಸಿಗ್ತೀವ್ರಿ ಊಟ ಮಾಡಕ್ಕಂತ. ಮಾಮ್ ಈಗ ಎಲ್ಲರಿಗೂ ಊಟಕ್ಕೆ ಹಚ್ಚಕೊಡಕಂತೆ ಹಚ್ಕೊಳಕತ್ತೆ. ನಾನು ಇನ್ನು ಹಾಕಿ ಬಂದಿಲ್ಲ ನೋಡ್ರಿ. ಹಳ್ಳಿ ಸ್ಟೈಲ್ ಊಟ ಹೆಂಗ ಅನ್ಸುತ್ತ. ಒಂದು ಚಟ್ನಿ, ಉಳ್ಳಾಗಡ್ಡಿ, ತಪ್ಪಲ, ರೊಟ್ಟಿ. ಕಟ್ ರೊಟ್ಟಿ. ಸಾಂಬಾರು ಅಂತೂ ಮಸ್ತ್ ಕುದಿಯಾಕತ್ತೈತಿ. ಇದ್ರೊಳಗೆ ಈ ಥರ ಸಾಂಬಾರು ಇತ್ತು ಅಷ್ಟ. ಚಮಚ ಸುಡ್ಬೇಕು. ಈ ಥರ ಹಾಕ್ಯಂದು ಉಂಡ್ಬಿಟ್ರೆ ಸೂಪರ್ ಕಾಂಬಿನೇಷನ್ ನೋಡ್ರಿ. ಸಿದ್ದನ ಪ್ಲೇಟ್. ನಮ್ಗೆ ರೊಟ್ಟಿ ಇರ್ಬೇಕ್ರಿ ಫ್ರೆಂಡ್ಸ. ರೊಟ್ಟಿ ಇರ್ಲಿಕ್ಕಂದ್ರೆ ನಮಗೆ ಊಟ ಮಾಡಿದಂಗೆ ಆಗಂಗಿಲ್ಲ. ನನ್ನ ಕಡೆ ರೊಟ್ಟಿ ಇರ್ಬೇಕು ನೋಡ್ರಿ. ನಮ್ಗೆ ರೊಟ್ಟಿ ಉಂಡ್ರೂ ಉಂಡಂಗೆ ಆಗೋದು. ಹಂಗಾಗಿ ನಮ್ಮ ಯಜಮಾನ್ರನ್ನು ಊಟ ಮಾಡಿ ಹೋದ್ರು. ಅವ್ರು 2 ರೊಟ್ಟಿ ತಿಂದು ಸ್ವಲ್ಪ ಪಲಾವ್ ಇತ್ತು ರೀ. ಪಲಾವ್ ಊಟ ಮಾಡಿ ಹೋದ್ರು. ಅವರು ನೀವೇನಾರು ಮಾಡ್ಕೇರಿ, ನಾನು ಇದಿಷ್ಟು ಅನ್ನ ಊಟ ಮಾಡ್ಕೊಂತಂದ್ರೆ ಆಯ್ತು ತಗೋರಪ್ಪ, ಮತ್ತು ನೀನು ಊಟ ಮಾಡಿ ಹೋಗು, ನಾವು ಬೇಕಾದ್ರೆ ನಾವೇನು ಮನೆಗೆ ಇರ್ತೀವಿ ಏನಾರು ಮಾಡ್ಕೊಂತೀವಿ ಅಂತಂದೆ. ಮತ್ತು ಈಗ ಅವರು ಆತ ಹೇಳಿದ್ರಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿರಿ ಅಂತ. ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಮಧ್ಯಾಹ್ನ ಆವಾಗಿಂದ ನಡೆದು ಬಿಡ್ತೈತೆ ರೀ ಅದು. ಮತ್ತು ರಾತ್ರಿ ಬೇಕಲ್ರಿ ಫ್ರೆಂಡ್ಸ. ಅದಕ್ಕೆ ನಾನೇನು ಮಾಡಿದೆ, ಒಂದಿಷ್ಟು ಬ್ಯಾಳಿದ್ದು 2 ಹಣ್ಣು ಹೆಚ್ಚಾಕಿ ಕಾರ್ಬೇಳೆ ಮಾಡಿಬಿಟ್ಟೆ. ಒಂದಿಟ್ಟು ಅನ್ನ ಮಾಡಿದ್ನ. ಈಗ ಅನ್ನ ಉಂಡು ಸ್ವಲ್ಪ ಉಳಿತಿತ್ತು. ಮತ್ತು ಬೇಕಾದ್ರೆ ಅನ್ನ ಸಾಲಿಂಗಿದ್ರೆ ರಾತ್ರಿ ಮಾಡ್ಕೊಂಡು ಇಷ್ಟು ನೋಡ್ರಿ. ಇಲ್ಲಿ ಕಡ್ಲೆ ಪುಡಿ ಸ್ವಲ್ಪ ಹಾಕ್ತೀನಿ ರೀ, ಅವು ಭಾಳ ಒಲ್ಲೆ ಅಂತ. ಕಡ್ಲೆ ಪುಡಿ, ಚಟ್ನಿ ನೋಡ್ರಿ ಊಟ. ಇದು ಹಳ್ಳಿ ಊಟ ನೋಡ್ರಿ. ಹಳ್ಳಿ ಸ್ಟೈಲ್ ಊಟ ನೋಡ್ರಿ ನಮ್ದು. ರೊಟ್ಟಿ ಊಟ ಅಂದ್ರೆ ರೊಟ್ಟಿ ಅಂತಂದ್ರೆ ಕಟುಗು ರೊಟ್ಟಿ, ಬಿಸಿಯ ರೊಟ್ಟಿ. ನಾವು ಜಾಸ್ತಿ ರೊಟ್ಟಿ ಊಟ ಮಾಡ್ತೀವಿ ರೀ. ಏನೋ ತಪ್ಪು ತಿಳ್ಕೊಬೇಡ್ರಿ. ನಿಮ್ಗೆ ನೋಡಕ್ಕೆ ಒಂದು ಸ್ವಲ್ಪ ಬೇಸರ ಅನ್ಸುತ್ತೆ ವಿಡಿಯೋ. ಇವ್ರೇನಪ್ಪ ಬರೀ ರೊಟ್ಟಿ ತಿಂತಾರ, ಬರೀ ರೊಟ್ಟಿದ ಇರುತ್ತೆ ಇವ್ರ ಮನ್ಯಾಗ ಊಟ, ಇವ್ರು ಬರೀ ರೊಟ್ಟಿ ತಿಂತಾರಂತ ತಪ್ಪು ತಿಳ್ಕೊಬೇಡ್ರಿ. ಯಾಕಂತಂದ್ರೆ ನಮಗೆ ರೊಟ್ಟಿ ಊಟನ ನಮಗೆ ಊಟ. ಬೇರೆ ಯಾವುದೋ ನಮಗೆ ಊಟ ಜಸ್ಟ್ ಆಗಲ್ಲ. ನಮ್ಮ ಮಕ್ಳಿಗಿನ ಅದನ್ನ ಕಲಿಸ್ಬಿಟ್ಟೀನಿ ರೀ ನಾನು. ಅವಕ್ಕೂ 2 ದಿನ ರೊಟ್ಟಿ ಇರ್ಲಿಕ್ಕಂತಂದ್ರೆ ಅವು ಒದ್ದಾಡಕ್ಕೆ ಇಟ್ಬಿಡ್ತಾವ್ರು. ರೊಟ್ಟಿ ಅಂತಾರೆ. ರೊಟ್ಟಿದ ಮಕ್ಳಿಗಿನ ಕಲಿಸ್ಬಿಟ್ಟೀನಿ ರೀ. ಅಷ್ಟು ನಾನು ಇದು ಏನ್ರಿ ಪಡ್ಡು ದೋಸೆ ಮಾಡಿರಿ ನೋಡ್ರಿ, ಒಟ್ಟ ಮುಟ್ಟಲ್ರಿ ಅವರು. ನಾನಂದ್ರೂ ಮೊದ್ಲು ಮಾತಿದ್ದೇನಪ್ಪ, ಇವ್ರು ಪಡ್ಡು ಮಾಡ್ತಾರ, ದೋಸೆ ಮಾಡ್ತಾರ, ಅದನ್ನ ತಿಂತಾರ ಇದ್ರ ಬಗ್ಗೆ ಒಂದು ವಿಡಿಯೋ ಐತ್ರಿ, ಮಾಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಸ್ಪೆಷಲ್ ತಿಂತಾರ ಅವರು. ಸ್ವಲ್ಪ ತಿಂತಾರ, ಎಲ್ಲ ಮಾಡ್ತಾರಂತ ಐತ್ರಿ. ಅದು ಯಾರು ಅಂದಾರ ಯಾರಿಲ್ಲ ನಮಗೆ ಏನು ಅಂದಾರ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ರೀ. ಆದ್ರೆ ನಿಮಗೆಲ್ಲರಿಗೂ ನಾನು ಹೇಳೋದು ಅಂತ, ನಾವು ಪಡ್ಡು ಮಾಡ್ತೀವಿ, ದೋಸೆ ಮಾಡ್ತೀವಿ, ಪಲಾವ್ ಮಾಡ್ತೀವಿ, ವಡೆ ಮಾಡ್ತೀವಿ, ಬಜ್ಜಿ ಮಾಡ್ತೀವಿ. ಯಾವುದು ತಿನ್ನಲ್ಲ ನಾವು, ಯಾವ್ದ್ಯಾವುದು ಮುಟ್ಟಲ್ಲ. ನಮಗೇನಿದ್ರು ರೊಟ್ಟಿ.
ಏನು ರೊಟ್ಟಿ ಬೇಕು ನೋಡ್ರಿ ನಮ್ಗೆ ಕಟಕಟ ಅನ್ನೋವಾಗ ಕಟಕಟ ಆಗಲ್ವಕ್ಕ ರೊಟ್ಟಿ ಬೇಕು. ಸಾರು ರೊಟ್ಟಿ ಮುರ್ದಕ್ಕೆಂದು ಉಣ್ತೀವಿ. ಸಪ್ಪನ ಬೇಳೆ ಇರ್ತಿಲ್ರಿ ಅದನ್ನ ಹೆಚ್ಚಿಗೆಂದು ಉಣ್ತೀವಿ. ಅದಕ್ಕೆ ರೀ ನೀವು ರೊಟ್ಟಿ ಊಟ ಮಾಡಿರಿ. ನಮ್ಗೆ ಅನ್ನೋದು ನೀವು ರೊಟ್ಟಿ ಊಟ ಮಾಡಿರಿ. ನಿಮ್ಮನ್ನೇನು ಯಾರು ಬ್ಯಾಡ ಅನ್ನೋಗಲ್ಲ. ನೀವು ಸ್ಪೆಷಲ್ ಊಟ ಮಾಡಿರಿ. ಇದ್ರ ಬಗ್ಗೆ ಯಾರು ಏನಂದಾರ ಯಾರು ಏನಿಲ್ಲ ಅಟ್ಲೀಸ್ಟ್ ಅವ್ರು ಹೊಟ್ಟಿಗೆ ಅನ್ನ ತಿಂತಾರೋ ಇಲ್ಲ ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ ರೀ. ಅದನ್ನು ಇದ್ರಾಗ ಕೂಡ್ಸೋದು ಬೇಡ. ಈಗ ಬಾಯ್ ಆಮೇಲೆ ಸಿಗ್ತೀವಿ, ಸಂಜೆ ಮುಂದೆ ಸಿಗ್ತೀವಿ.